ನನ್ನ ಲೈಫಲ್ಲಿ ಇದು ಫಸ್ಟ್ ಟೈಮ್ ಪೆಡಿಕ್ಯೂರ್ ಎಕ್ಸ್ಪೀರಿಯನ್ಸ್ ಆಯ್ತಾ. ಹಾನೆಸ್ಟ್ ಆಗಿ ಏನಾಗುತ್ತೋ ಏನೋ ಅಂತ ಕ್ಯೂರಿಯಾಸಿಟಿ ಇತ್ತು. ಫಸ್ಟ್ ಸ್ಟೆಪ್ ಇಂದಾನೆ ಫುಲ್ ರಿಲ್ಯಾಕ್ಸ್ ಆಗೋ ತರ ಫೀಲ್ ಆಯ್ತು. ಪ್ರೊಸೆಸ್ ನೋಡ್ತಾ ನೋಡ್ತಾ ಒಂಥರ ಖುಷಿನೂ ಆಗ್ತಾ ಇತ್ತು, ಸರ್ಪ್ರೈಸು ಆಗ್ತಾ ಇತ್ತು. ಇಷ್ಟೊಂದು ಡಿಫ್ರೆನ್ಸ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಸೆಲ್ಫ್ ಕೇರ್ ಅಂದ್ರೆ ಏನು ಅಂತ ಇವತ್ತು ಅರ್ಥ ಆಯ್ತು ನೋಡಿ. ಫುಲ್ ಎಕ್ಸ್ಪೀರಿಯನ್ಸ್ ನಿಮ್ಗೂ ತೋರಿಸ್ತೀನಿ, ಸ್ಕಿಪ್ ಮಾಡಬೇಡಿ. ಹಲೋ, ಎಲ್ರು ಹೇಗಿದ್ದೀರಾ? ಇದು ನನ್ನ 6th ಡೇ ಬ್ಲಾಗ್ ಆಗಿರುತ್ತೆ. ನೀವು ಇನ್ನ ಲಾಸ್ಟ್ 5 ವ್ಲಾಗ್ಸ್ ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ನೋಡ್ಕೊಂಡ್ ಬನ್ನಿ. ಅದಾದ್ಮೇಲೆ ಇದನ್ನ ನೋಡಿ ಆಯ್ತಾ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ. ಆಸ್ ಯೂಶುವಲ್ ನಾನು ಬೆಳಗ್ಗೆ ಎದ್ದು ಮನೆ ಒರೆಸ್ತಾ ಇದ್ದೆ. ಮನೆ ಒರೆಸ್ಬೇಕಾದ್ರೆ ನನಗೊಂದು ಟಿಪ್ ಕೊಡೋಣ ಅಂತ ತಲೆಗೆ ಯೋಚನೆ ಬಂತು. ಇದು ಕಾಣ್ತಾ ಇದೆಯಲ್ಲ, ಇದು ಮನೆ ಕ್ಲೀನ್ ಮಾಡೋ ಟಬ್ ಆಯ್ತಾ. ಇದನ್ನ ಆಲ್ಮೋಸ್ಟ್ ನಾನು 5 ಇಯರ್ಸ್ ಇಂದ ಯೂಸ್ ಮಾಡ್ತಿದ್ದೀನಿ. ಅಂದ್ರೆ ಈ ಟಬ್ ಅಲ್ಲ, ಇದೇ ತರದ್ದು ನಮ್ಮ ಮನೇಲಿ ಇದೆ, ಅಂದ್ರೆ ಅಮ್ಮನ ಮನೇಲಿ. ಅದನ್ನ ಅಲ್ಲಿ ನಾವು ಆಲ್ಮೋಸ್ಟ್ 5 ಇಯರ್ಸ್ ಆಗಿದೆ. ತುಂಬಾ ಚೆನ್ನಾಗಿದೆ. ಅದು ಇನ್ನೂ ಏನು ಬ್ರೇಕ್ ಆಗಿಲ್ಲ, ತುಂಬಾ ವರ್ಕ್ ಆಗ್ತಿದೆ. ಈ ಟಬ್ ತಗೊಂಡು ನಾನು 2 ಇಯರ್ಸ್ ಆಯ್ತು. ನನ್ ಮದ್ವೆ ಆದಾಗ ಇಲ್ಲಿ ಹೊಸದಾಗಿ ತಗೊಂಡಿದ್ದು. ಟೈಲ್ಸ್ ಆಗ್ಲಿ, ಮಾರ್ಬಲ್ ಆಗ್ಲಿ ಅಥವಾ ಸಿಮೆಂಟ್ ನೆಲ ಆಗ್ಲಿ ಯಾವ್ದೇ ಆದ್ರೂ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ನನ್ಗಂತೂ ಡೈಲಿ ಮನೆ ಹೊಸಕ್ಕೂ ಬೇಜಾರಾಗಲ್ಲ. ಇವಾಗ ಮಾಮೂಲಿ ಮಾಪ್ಗಳು ಇರುತ್ತಲ್ಲ, ಅದನ್ನೆಲ್ಲ ಎಜ್ಬಿಟ್ಟು ನಾವು ಕೈಯಲ್ಲಿ ಹಿಂಡಿ ಬಗ್ಗಿ ಮಾಡಿ ಎಲ್ಲ ಅದೊಂಥರ ಜಾಸ್ತಿ ಕೆಲಸ ಅನ್ಸುತ್ತೆ. ಇದಾದ್ರೆ ನೋಡಿ ನಿಂತ್ಕೊಂಡು ಜಸ್ಟ್ ಬಗ್ಬಿಟ್ಟು ಒರೆಸೋದಷ್ಟೇನೆ. ನಿಮ್ ಟೇಬಲ್ ಕೆಳಗೆ, ಸೋಫಾ ಕೆಳಗೆ ಎಲ್ಲ ಈಸಿಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಬಹುದು. ನೋಡಿ ಈ ತರ ಜಸ್ಟ್ ಅದನ್ನ ಕೆಳಗಡೆ ಪ್ರೆಸ್ ಮಾಡಿದ್ರೆ ಸಾಕು, ಅದ್ ಕೆಳಗಡೆ ಅದಾಗಿನೇ ಕ್ಲೀನ್ ಮಾಡ್ಕೊಳ್ಳುತ್ತೆ. ಮನೆ ಒರೆಸಿದ ಗಲೀಜ್ ನೀರೆಲ್ಲ ಅದನ್ನೇ ಕ್ಲೀನ್ ಮಾಡ್ಕೊಳ್ಳುತ್ತೆ. ಮತ್ತೆ ಈ ಕಡೆ ಪೋರ್ಷನ್ ಅಲ್ಲಿ ನೀವು ಹಾಕಿ ಮತ್ತೆ ಪ್ರೆಸ್ ಮಾಡಿದ್ರೆ, ಅಂದ್ರೆ ಕೆಳಗಡೆ ಈ ಮಜ್ಜಿಗೆ ಕಡೆ ಅದೆಲ್ಲ ನೋಡಿರ್ತೀರಲ್ವಾ, ಆ ತರ ಹಾಕಿದ್ರೆ ಫುಲ್ ರೌಂಡ್ ರೌಂಡ್ ತಿರುಗಿ ಎಲ್ಲ ಡ್ರಾಪ್ ನೀರ್ ಕೂಡ ಇಲ್ದಂಗೆ ಫುಲ್ ಡ್ರೈ ಆಗುತ್ತೆ. ಸೊಂಟ ನೋವು ಇರೋರ್ಗಂತೂ ಹೇಳ್ ಮಾಡ್ಸಿದ್ದು. ಇದಕ್ಕೆ ನಾನು 10 ಔಟ್ ಆಫ್ 10 ಕೊಡ್ತೀನಿ. ನೀವು ಇವಾಗಲೇ ಬೈ ಮಾಡಿ. ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ವಿಡಿಯೋ ಮೇಲ್ಗಡೆ ಶೋ ಆಗ್ತಾ ಇರುತ್ತೆ ಪ್ರಾಡಕ್ಟ್ ಇಮೇಜ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಬೈ ಮಾಡ್ಬೋದು. ಇದೇನ್ ಜಾಸ್ತಿ ಇಲ್ಲ, 950 ನ 1000 ಇದೆ. ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತೀವಲ್ವಾ, ಈ ತರ ಡೈಲಿ ಯೂಸ್ ಮಾಡೋದಕ್ಕೆ ಖರ್ಚು ಮಾಡಿದ್ರೆ ವೇಸ್ಟ್ ಆಗಲ್ಲ. ಮನೆ ಒರೆಸಿ ಎಲ್ಲ ಆದ್ಮೇಲೆ ಪಾಪು ಎದ್ಲು, ಅವಳಿಗೆ ತಿಂಡಿ ಮಾಡಿಸಿ ನಾನು ತಿಂಡಿ ಮಾಡಿದೆ. ಸಿಲಿಂಡರ್ ಬುಕ್ ಮಾಡಿದ್ರಲ್ಲ, ಬಂದಿದೀವಿ ಅಂತ ಫೋನ್ ಮಾಡಿದ್ರು. ಸೊ ನಾನು ಕೆಳಗಡೆ ಹೋಗಿ ಚೇಂಜ್ ಮಾಡಿಸ್ಬಿಟ್ಟು ಬಂದೆ. ಅದಾದ್ಮೇಲೆ ನಾನು ನೆಕ್ಸ್ಟ್ ಹೋಗಿದ್ದು ಪೆಡಿಕ್ಯೂರ್ ಮಾಡ್ಸೋಣ ಅಂತ. ನೀವು ನಂಬ್ತಿರೋ ಇಲ್ವಾ, ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಪೆಡಿಕ್ಯೂರ್ ಮಾಡಿಸ್ತಿರೋದು. ಮೆನಿಕ್ಯೂರ್ ಅಂತೂ ಮಾಡಿಸೇ ಇಲ್ಲ ಇನ್ನ. ಅದು ಯಾವಾಗ ಮಾಡಿಸ್ತೀನಿ ಅಂತ ಗೊತ್ತಿಲ್ಲ. ಇದ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ನಾನು ಪೆಡಿಕ್ಯೂರ್ ಮಾಡ್ಸೋಕ್ ಮುಂಚೆ ನನ್ನ ಕಾಲ್ಗಳು ಈ ತರ ಇತ್ತು. ನೈಲ್ ಪಾಲಿಶ್ ಆಗಿ ಸುಮಾರು ದಿನಗಳೇ ಆಗಿತ್ತು, ರಿಮೂವ್ನು ಮಾಡಿರ್ಲಿಲ್ಲ. ನಿಮ್ಗೆ ಗೊತ್ತಿರುತ್ತಲ್ವಾ ಎಷ್ಟು ದಿನ ಹಂಗೆ ಬಿಡ್ತೀವಿ ಅಂತ ಹೇಳಿ. ನಮ್ ಹೆಣ್ಮಕ್ಳು ಕೇಳ್ಬೇಕಾ, ಎಲ್ಲಾದ್ರಲ್ಲೂ ಒಂದೊಂದು ಆಸೆ ಇದ್ದೇ ಇರುತ್ತೆ, ಸುಮ್ನೆ ಇಲ್ಲ ಅಂತ ಹೇಳ್ಬಾರ್ದು. ನನ್ಗೂನು ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡಿಸ್ಬೇಕು ಅಂತ ಆಸೆ ಇತ್ತು. ದುಡ್ಡಿದ್ದಾಗ ಮಾಡಿಸ್ಬೋದು, ಬಟ್ ಸುಮ್ನೆ ಏನಕ್ಕೆ ವೇಸ್ಟ್ ಮಾಡೋದು, ಅದೇನ್ ನಮಗೆ ಯೂಸ್ ಇಲ್ವಲ್ಲ ಅಂತ ಅನ್ಕೊಂಡೆ ಸುಮ್ನೆ ಇದ್ದೆ. ಬಟ್ ಏನೋ ಒಂದು ಚೇಂಜಸ್ ತಗೊಳ್ಳೋಣ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಣ. ಒಂದೊಂದ್ಸಲ ಮಾಡ್ಸಿರ್ ಏನಾಗಲ್ಲ ಅಂತ ಅನ್ಕೊಂಡ್ ಹೋದೆ. ಬಟ್ ಮಾಡ್ಸಿದ್ಮೇಲೆ ಇಲ್ಲ, ಯಾವಾಗ್ಲಾದ್ರೂ ಅಪ್ರೂಪಕ್ಕೆ ಮಾಡಿಸ್ತಾ ಇರ್ಬೇಕು ಅಂತ ಅನ್ನಿಸ್ತು. ಯಾಕಂದ್ರೆ ಸೆಲ್ಫ್ ಕೇರ್ ಅನ್ನೋದು ಬೇಕಲ್ವಾ. ಅದೊಂಥರ ರಿಲ್ಯಾಕ್ಸೇಷನ್ ಅನಿಸ್ತು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಎಲ್ಲ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ. ಹೋದ ತಕ್ಷಣ ಬಿಸಿನೀರಿಗೆ ಏನೇನೋ ಹಾಕ್ಬಿಟ್ಟು ಅದ್ರೊಳಗಡೆ ಕಾಲ್ನ ಸೋಪ್ ಮಾಡಿಸಿದ್ರು. ಅದಾದ್ಮೇಲೆ ಡೈರೆಕ್ಟ್ ಆಗಿ ಕಾಲ್ ಹಿಡ್ಕೊಂಡು ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಈ ತರಾನೇ ಮಾಡೋದು ಅಂತ ನನಗೆ ಗೊತ್ತು, ಬಟ್ ಆದ್ರೂನು ಅವ್ರು ನನ್ ಕಾಲ್ ಹಿಡ್ಕೊಂಡಿದ್ದಾರೆ ಅನ್ನೋ ಏನೋ ಒಂಥರ ಫೀಲಿಂಗು. ಯಾಕಂದ್ರೆ ಗೊತ್ತಲ್ವಾ ಇಂಡಿಯನ್ಸ್ ಹೆಂಗೆ ಅಂತ ಹೇಳಿ. ಫಸ್ಟ್ ಟೈಮ್ ಮಾಡಿಸ್ಕೊತಾ ಇರೋದ್ರಿಂದ ನನಗೆ ಮುಜುಗರ ಆಗ್ತಾ ಇತ್ತು, ಕಾಲ್ ಹಿಡ್ಕೊಂಡಿದ್ದಾರೆ ಅಂತ. ಹಾನೆಸ್ಟ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೆಸಿಟೇಷನ್ ಇತ್ತು, ಬಟ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದಾಗ ಕಾಲ್ ಸೋಪ್ ಮಾಡೋದು, ಡೆಡ್ ಸ್ಕಿನ್ ರಿಮೂವ್ ಮಾಡೋದು, ಸ್ಕ್ರಬ್ ಮಾಡೋದು, ಇದೆಲ್ಲ ನೋಡ್ತಾ ಇದ್ದಾಗ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಸಿಗ್ತಾ ಇತ್ತು. ಪ್ರತಿಯೊಂದು ಸ್ಟೆಪ್ನು ತುಂಬಾ ನೀಟಾಗಿ ಕೇರ್ ತಗೊಂಡ್ ಮಾಡ್ತಾ ಇದ್ರು. ನಾನು ಇಷ್ಟು ದಿನ ಏನ್ ಅನ್ಕೋತಾ ಇದ್ದೆ ಗೊತ್ತಾ, ನಾನಂತ ಅಲ್ಲ, ಎಲ್ಲಾ ಹೆಣ್ಮಕ್ಳು ಅನ್ಕೊಳ್ಳೋದೇ ಹೀಗೆ. ನಾನೇನ್ ವರ್ಕ್ ಮಾಡ್ತಾ ಇದ್ದೀನ, ನಾನೇನ್ ಮಾಡೆಲ್ಲ, ನಾನೇನ್ ಹೀರೋಯಿನ್, ಇವೆಲ್ಲ ಮಾಡಿಸ್ಕೊಡೋದಿಕ್ಕೆ ಸುಮ್ನೆ ದುಡ್ಡು ವೇಸ್ಟ್ ಅಂತ ಹೇಳಿ. ನಿಮ್ದೇ ಆದಂತ ದುಡ್ಡು ಇರುತ್ತಲ್ಲ ಸ್ವಲ್ಪನಾದ್ರೂ, ಬೇರೆಯವ್ರ್ ಕೇಳೋದ್ ಬೇಡ, ನಮ್ಮ ಹತ್ರ ಇರೋದ್ರಲ್ಲೇನೆ ಒಂದ್ಸಲ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಆಯ್ತಾ. ನೀವು ತಿಂಗ್ಳ ಮಾಡಿಸ್ಕೋಬೇಕು ಅಂತ ಏನಿಲ್ಲ. ಯಾವಾಗ್ಲಾರು ಅಪರೂಪಕ್ಕೆ ಮಾಡಿಸ್ಕೊಂಡ್ರು ಯಾರು ಏನ್ ಹೇಳಲ್ಲ ಅಲ್ವಾ. ನಾನ್ ಇವತ್ ಹೇಳ್ತಾ ಇದ್ದೀನಿ, ಹೋಗಿ ಮಾಡಿಸ್ಕೊಳ್ಳಿ. ನೀವು ಪೆಡಿಕ್ಯೂರ್ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಏನೇನ್ ಆಸೆ ಇದೆ, ಒಂದ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೋಬೇಕಾ, ಅಥವಾ ಕಲರಿಂಗ್ ಮಾಡಿಸ್ಕೊಬೇಕಾ, ಅಥವಾ ಒಂದ್ ಮೆನಿಕ್ಯೂರ್ ಮಾಡಿಸ್ಕೋಬೇಕಾ, ಅಥವಾ ವ್ಯಾಕ್ಸಿಂಗ್ ಮಾಡಿಸ್ಕೋಬೇಕಾ, ಏನೇ ಆಸೆ ಇದ್ರು ಒಂದ್ಸಲ ಹೋಗಿ ಮಾಡಿಸ್ಕೊಳ್ಳಿ. ಅದ್ರಲ್ಲಿ ಏನ್ ತಪ್ಪೇನಿಲ್ಲ ಆಯ್ತಾ. ನಮ್ಮ ಅಪ್ಪು ಸರ್ ಹೇಳ್ದಂಗೆ ಇರೋದೊಂದ್ ಜೀವನ, ಎಂಜಾಯ್ ಮಾಡ್ಬೇಕಷ್ಟೇ. ಎಲ್ಲಾವ್ದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಎಲ್ಲಾನು ಮಾಡಕ್ ಆಗುತ್ತಾ ಅಂತ ಹೇಳ್ಬೋದು, ಬಟ್ ಇದು ಕೆಟ್ಟದೇನಲ್ಲ ಅಲ್ವಾ. ಇದು ನಮ್ಮನ್ನ ನಾವು
ಪ್ರೀತಿಸೋದಿಕ್ಕೆ ಮಾಡ್ಕೊಳ್ಳೋದು. ಹೆಂಗೆ ಅಂತ ಹೇಳ್ತೀನಿ. ನಾನು ಈ ಪೆಡಿಕ್ಯೂರ್ ಮಾಡಿಸ್ಕೊಂಡು ಮನೆಗೆ ಬಂದ, ಅಲ್ಲಿಂದ ಬರ್ಬೇಕಾದ್ರೆ ರೋಡಲ್ಲಿ ನನ್ನ ಕಾಲನ್ನೇ ನೋಡ್ಕೊಂಡ್ ಬರ್ತಿದ್ದೆ. ಅಯ್ಯೋ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಲೀನ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಅದು ನಮ್ಮನ್ನ ನಾವು ಇಷ್ಟಪಡೋದು. ನಮ್ಮನ್ನ ನಾವು ಇಷ್ಟಪಡೋದು ಸ್ಟಾರ್ಟ್ ಮಾಡಿದಾಗ್ಲೇ ನಮ್ದು ಏನೇ ಕೆಲಸಗಳಲ್ಲಿ ಅದ್ರಲ್ಲಿ ಇಂಪ್ರೂವ್ಮೆಂಟ್ ಕಾಣೋದು. ಮ್ಯಾನಿಫೆಸ್ಟೇಷನ್ ಅಲ್ಲಿ ಏನಿದೆ ಗೊತ್ತಾ, ನಾವ್ ಏನ್ ಅನ್ಕೋತೀವೋ ಅದೇ ಆಗುತ್ತೆ. ಅದು 10 ಪಟ್ಟು ಆಗ್ಬೋದು, 100 ಪಟ್ಟು ಆಗ್ಬೋದು. ಇವಾಗ ನಾವು ಕನ್ನಡಿ ನೋಡ್ಕೊಂಡು ನಾನು ಚೆನ್ನಾಗಿದ್ದೀನಲ್ವಾ, ಚೆನ್ನಾಗಿ ಕಾಣ್ತಿದ್ದೀನಲ್ವಾ ಅಂತ ಅಂದ್ರೆ ನಾವು ನೆಕ್ಸ್ಟ್ ಡೇ ಇಂದ ಬೆಟರ್ ಆಗ್ತಾ ಹೋಗ್ತೀವಿ. ನಮ್ಮನ್ನ ನಾವು ಪ್ರೀತಿಸಕ್ ಸ್ಟಾರ್ಟ್ ಮಾಡ್ತೀವಿ. ಅದರಿಂದ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಹಿಂಗೆ ಎಲ್ಲಾದು ಒನ್ ಬೈ ಒನ್ ನೀವು ಅಪ್ಗ್ರೇಡ್ ಆಗ್ತಾ ಹೋಗ್ತೀರಿ. ಅದು ರೂಟೇ ಎಲ್ಲೋ ಇರುತ್ತೆ, ಬಟ್ ನೀವು ಅಪ್ಗ್ರೇಡ್ ಆಗ್ತಾ ಹೋದ ನಿಮ್ಗೆ ಗೊತ್ತಾಗಲ್ಲ ಎಲ್ಲಿಂದ ನನಗೆ ಪಾಸಿಟಿವ್ ವೈಬ್ ಬರ್ತಾ ಇದೆ ಅಂತ ಹೇಳಿ. ಒಂದು ಹೇರ್ ಕೇರ್ ಮಾಡೋದಿರ್ಬೋದು, ಸ್ಕಿನ್ ಕೇರ್ ಮಾಡೋದಿರ್ಬೋದು, ಹೆಲ್ದಿ ಊಟ ತಿನ್ನೋದಾಗಿರ್ಬೋದು, ಇದೆಲ್ಲ ನೀವು ಫಾಲೋ ಮಾಡಿ ನೋಡಿ. ಲೈಫ್ ಒಂಥರ ಸ್ಮೂತ್ ಆಗಿ ಲೈಟ್ ಫೀಲ್ ಆಗುತ್ತೆ ನಿಮ್ಗೆ. ಬರೀ ಅಪ್ಪ ಅಮ್ಮನ್ ನೋಡ್ಕೋ, ಗಂಡ ಮಕ್ಳನ್ನ ನೋಡ್ಕೋ, ಅತ್ತೆ ಮಾವನ್ ನೋಡ್ಕೋ, ಇದ್ರಲ್ಲೇ ಇದ್ರೆ ನಮ್ಮನ್ನ ನಾವು ನೋಡ್ಕೊಳ್ಳೋದು ಯಾವಾಗ? ಈ ತರ ಯಾವಾಗ್ಲಾದ್ರೂ ಒಂದ್ಸಲ ಹೋಗಿ ಒಂದ್ 500 ರೂಪಾಯಿ ಖರ್ಚು ಮಾಡಿ, ಏನಾಗಲ್ಲ. ಜೀವನದಲ್ಲಿ ಏನೋ ಒಂಥರ ಹೊಸತನ ಸಿಕ್ತಂಗಾಗುತ್ತೆ. ಹೋಗಿ ಈ ತರ ರಿಲ್ಯಾಕ್ಸ್ ಮಾಡಿ, ನಿಮ್ಗೆ ನಿಮ್ ಟೈಮ್ ಕೊಟ್ಕೊಳ್ಳಿ. ಇದನ್ನ ನಾನು ಪದೇ ಪದೇ ಹೇಳ್ತೀನಿ. ಯಾಕಂತ ಅಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ನನಗ್ ಪೆಡಿಕ್ಯೂರ್ ಮಾಡಿದ ಹುಡುಗಿ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಸ್ವಲ್ಪನೂ ಹೆಸಿಟೇಟ್ ಮಾಡ್ಕೊಳ್ಳಿಲ್ಲ. ಕ್ಲೀನ್ ಮಾಡೋದಾಗಿರ್ಬೋದು, ಮಸಾಜ್ ಮಾಡೋದಾಗಿರ್ಬೋದು. ಮಸಾಜ್ ಹೆಂಗ್ ಮಾಡಿದ್ರು ಅಂದ್ರೆ ಒಳ್ಳೆ ರಿಲ್ಯಾಕ್ಸ್ ಸಿಗ್ತಾ ಇತ್ತು. ನಂಗೆ ಈ ತರ ಚಿಕ್ಕ ಚಿಕ್ಕ ಆಸೆಗಳಿದೆ ಆಯ್ತಾ. ಇದ್ರಲ್ಲಿ ಇನ್ನೊಂದು ಆಸೆ ಏನಿತ್ತು ಅಂದ್ರೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೋಬೇಕು ಅಂತ ಹೇಳಿ. ಸ್ಟ್ರೈಟಿಂಗ್ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಬಟ್ ಯೋಚನೆ ಮಾಡಿದೆ, ಯಾಕಂದ್ರೆ ನಂದು ಹೇರ್ ಎಲ್ಲ ಇವಾಗ ರೀಗ್ರೋತ್ ಆಗಿರೋದ್ರಿಂದ, ರೀಗ್ರೋತ್ ಆದ್ಮೇಲೆ ಸ್ವಲ್ಪ ಸ್ಟ್ರೈಟೇ ಕಾಣಿಸುತ್ತೆ, ಅಂದ್ರೆ ನೈಸ್ ಆಗಿ ಕಾಣಿಸುತ್ತೆ. ಲಾಸ್ಟ್ ಅಲ್ಲಿ ಸ್ವಲ್ಪ ಕರ್ಲಿ ಇದೆ, ಬಟ್ ಸ್ಟ್ರೈಟ್ ಅಂತಾನೆ ಅನ್ಸುತ್ತೆ. ಇದೇ ನ್ಯಾಚುರಲ್ ಆಗಿದೆಯಲ್ಲ, ನ್ಯಾಚುರಲ್ ಆಗಿರೋದನ್ನ ಏನಕ್ಕೆ ಹಾಳು ಮಾಡ್ಬೇಕು? ಈಗ ನನ್ ಕೂದ್ಲೇನಾದ್ರೂ ಹೆಲ್ದಿಯಾಗಿ ಕಾಣ್ತಾ ಇಲ್ಲ, ಫ್ರಿಜಿನೆಸ್ ಇದೆ, ಡ್ರೈನೆಸ್ ಇದೆ ಅಂದ್ರೆ ಸ್ಟ್ರೈಟ್ನಿಂಗ್ ಮಾಡಿದ್ರೆ, ಕೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಮಾಡಿಸ್ಕೊಬೋದಿತ್ತು. ಬಟ್ ಆಲ್ರೆಡಿ ನಾನು ಹೆಲ್ದಿಯಾಗಿ ಚೆನ್ನಾಗಿ ಕಾಣ್ತಿದೆ. ಸೊ ನ್ಯಾಚುರಲ್ ಇರೋದನ್ನ ಹಾಳು ಮಾಡಕ್ ನಂಗೆ ಇಷ್ಟ ಆಗ್ತಾ ಇಲ್ಲ. ಅದನ್ನ ನೆಕ್ಸ್ಟ್ ಇಯರ್ಗೆ ಪೋಸ್ಟ್ಪೋನ್ ಮಾಡಿದ್ದೀನಿ. ನೋಡೋಣ, ಈ ವರ್ಷನೇ ಏನಾದ್ರು ಮಾಡಿಸ್ಕೋತೀನ ಅಥವಾ ನೆಕ್ಸ್ಟ್ ಇಯರ್ ಮಾಡಿಸ್ಕೋತೀನ ಅಂತ ಹೇಳಿ. ಸದ್ಯದ್ರಲ್ಲಿ ನನ್ನ ಕೂದಲು ಹೆಂಗಿದೆ ಅದೇ ನಂಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿದೆ. ಕ್ಲೀನ್ ಮಾಡೋದು, ಸ್ಕ್ರಬ್ ಮಾಡೋದು, ಮಸಾಜ್ ಮಾಡೋದು ಎಲ್ಲ ಮುಗಿದ್ಮೇಲೆ ಲಾಸ್ಟ್ ಸ್ಟೆಪ್ ಏನಿದೆ ಅಂದ್ರೆ ಕಾಲಿಗೆ ಮಾಯಿಶ್ಚರೈಸರ್ ಹಾಕ್ಬಿಟ್ಟು ನೈಲ್ ಪಾಲಿಶ್ ಹಚ್ತಾರೆ. ಯಾವ್ದು ಹಚ್ಲಿ ಅಂತ ಕೇಳಿದ್ರು. ನಾನು ನ್ಯೂಡ್ ಕಲರೇ ಹಚ್ಚಿ ಅಂದೆ, ಯಾಕಂದ್ರೆ ಅದು ಸ್ವಲ್ಪ ಎದ್ದು ಕಾಣ. ಇನ್ನೊಂದೇನ್ ಹೇಳ್ಬೇಕು ಅಂದ್ರೆ, ಎಷ್ಟೋ ಜನ ಅನ್ಕೋತಾರೆ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸಿದ್ರೆ ಕೈ ಕಾಲು ಬೆಳ್ಳಗಾಗುತ್ತೆ ಅಂತ. ಅದಂತೂ ಆಗಲ್ಲ. ಏನಾಗುತ್ತೆ ಚೇಂಜಸ್ ಅಂದ್ರೆ, ನಿಮ್ದು ಡೆಡ್ ಸ್ಕಿನ್ ರಿಮೂವ್ ಮಾಡಿದ್ಮೇಲೆ ಸ್ವಲ್ಪ ಬ್ರೈಟ್ ಆಗಿ ಕಾಣುತ್ತೆ ನಿಮ್ದು ಕಾಲು ಕೈ ಎಲ್ಲ ಅಷ್ಟೇನೆ. ಅಂದ್ರೆ ನೀಟಾಗಿ ಕಾಣುತ್ತೆ. ಅವ್ರದ್ದು ಶೇಪ್ ಎಲ್ಲ ಕೊಟ್ಟಿರ್ತಾರಲ್ಲ ನೈಲ್ಸ್ದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಒಂದ್ಸಲ ಮಾಡಿಸ್ಕೊಳ್ಳಿ. ನೀವು ಮುಂಚೆ ಏನಾದ್ರು ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ಕೊಂಡಿದ್ದೀರಾ? ಅದ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನನ್ನ ವಿಡಿಯೋ ಬಗ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಇದಾಗಿತ್ತು 6th ಡೇ ವ್ಲಾಗ್. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.